ಹೊಸ ವರ್ಷದ ಹೊಸ್ತಿಲಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ದಾಖಲೆಯನ್ನು ಬರೆಯೋಕೆ ಹೊರಟಿದೆ. ಸೋಮವಾರ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಯೋಜನೆಯ ಭಾಗವಾಗಿ 2 ಉಪಗ್ರಹಗಳನ್ನು ಉಡಾವಣೆಗೊಳಿಸಲಿದೆ. ಇದು ಯಶಸ್ವಿಯಾದರೆ ಸ್ಪೇಡೆಕ್ಸ್ನಲ್ಲಿ ಯಶ ಕಂಡ ವಿಶ್ವದ 4ನೇ ದೇಶ ಎನಿಸಿಕೊಳ್ಳಲಿದೆ ಭಾರತ. ಸ್ಪೇಡೆಕ್ಸ್ ಯೋಜನೆ ಮೂಲಕ ಅಂತರಿಕ್ಷದಲ್ಲಿ 2 ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ಹಾಗೂ ಅನ್ಡಾಕಿಂಗ್ ನಡೆಸುವ ಭಾರತದ ಸಾಮರ್ಥ್ಯವನ್ನು ಪ್ರದರ್ಶಿಸಲಿದೆ. ಅಂದರೆ ಇದು 2 ನೌಕೆಗಳನ್ನು ಜೋಡಿಸುವ ಬೇರ್ಪಡಿಸುವ ಪ್ರಯೋಗವಾಗಲಿದೆ. PSLV ರಾಕೆಟ್ ಸಹಾಯದಿಂದ ಬಾಹ್ಯಾಕಾಶಕ್ಕೆ ಟಾರ್ಗೆಟ್ ಮತ್ತು ಚೇಸರ್ ಎಂಬ 2 ಉಪಗ್ರಹಗಳನ್ನು ಉಡಾವಣೆ ಮಾಡುವುದು, ಅವುಗಳಲ್ಲಿರುವ ವ್ಯವಸ್ಥೆಯ ಸಹಾಯದಿಂದ ಪರಸ್ಪರ ಸಂಧಿಸುವಂತೆ ಮಾಡುವುದು, ಸೆನ್ಸರ್ಗಳನ್ನು ಬಳಸಿ 2 ಉಪಗ್ರಹಗಳು ಒಂದಕ್ಕೊಂದು ಜೋಡಣೆ ಆಗುವಂತೆ ಮಾಡುವುದು, ಬಳಿಕ ಪರಸ್ಪರ ಬೇರೆ ಅನ್ಡಾಕಿಂಗ್ ಆಗುವಂತೆ ಮಾಡುವುದು ಇಸ್ರೋ ನಡೆಸ್ತಾ ಇರುವಂಥ ಪ್ರಯೋಗ. ಇದನ್ನು ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಯಾಕೆ ಈ ಪ್ರಯೋಗ ಅಂತಂದರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಅಂದರೆ ಇಸ್ರೋ ತನ್ನದೇ ಆದ ಸ್ವದೇಶಿ ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ಸ್ಥಾಪಿಸೋಕೆ ಸಿದ್ಧತೆ ನಡೆಸಿದೆ. ಆ ನಿಲ್ದಾಣಕ್ಕೆ ಗಗನಯಾತ್ರಿಗಳು ಉಪಕರಣಗಳನ್ನು ಕಳುಹಿಸಲು ಡಾಕಿಂಗ್ ಅನ್ಡಾಕಿಂಗ್ ಪರಿಣಿತಿ ಬೇಕು. ಜೊತೆಗೆ ಮಾನವ ಸಹಿತ ಅಂತರಿಕ್ಷಯಾನ ಚಂದ್ರನ ಅಂಗಳಕ್ಕೆ ಮನುಷ್ಯರನ್ನು ಕಳಿಸಿ ವಾಪಸ್ ಕರೆತರಲು ಈ ತಂತ್ರಜ್ಞಾನ ಬೇಕು. ಸದ್ಯ ವಿಶ್ವದ 3 ದೇಶಗಳ ಬಳಿ ಮಾತ್ರ ಈ ತಂತ್ರಜ್ಞಾನ ಇದೆ. ಸದ್ಯ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನವನ್ನು ಕೇವಲ ಅಮೆರಿಕ, ರಷ್ಯಾ, ಚೀನಾ ಹೊಂದಿವೆ. ಭಾರತ ಯಶಸ್ವಿಯಾದರೆ ಇದು ವಿಶ್ವದ 4ನೇ ದೇಶ ಆಗಲಿದೆ. ಇವತ್ತು ಉಪಗ್ರಹ ಉಡಾವಣೆಯಾದರೂ ಕೂಡ ಡಾಕಿಂಗ್ ಕಸರತ್ತು ನಡೆಯೋದು ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಜನವರಿಯಲ್ಲಿ ಹೊಸ ವರ್ಷದ ವೇಳೆಗೆ ಭಾರತ ವಿಶ್ವದ 4 ಶ್ರೇಷ್ಠ ರಾಷ್ಟ್ರಗಳ ಸಾಲಿಗೆ ಸೇರುತ್ತಾ ಅನ್ನೋ ಕುತೂಹಲ ಇವತ್ತಿನ ಪ್ರಯೋಗದಲ್ಲಿ ಮೂಡಿದೆ.